ಈಗ ರೈತರಿಗೆ ಏನು ಉಪಯೋಗ ಅಂತಂತಂದರೆ ಕಳ್ಳಕಾಕ್ರ ಭಯ ಅಂತಂದರೆ ಇವಾಗ ತೆಂಗಿನಕಾಯಿ ಬಿದ್ದರೆ ಎತ್ಕೊಳ್ಳೋದು ಅಂತ ಇಂಥ ಹಣ್ಣುಗಳು ಅವು ಇವು ಲೂಟಿ ಮಾಡೋದು ಅವನ್ನೆಲ್ಲ ಮಾಡ್ತಾ ಇರ್ತಾರೆ. ಸಪೋರ್ಟ್ ಕಲ್ಲು ಕೊಟ್ಟು ನೋಡಿ ಇಲ್ಲಿ ಒದೆ ಕಲ್ಲು ಕೊಟ್ಟು ಫಸ್ಟ್ ಕ್ಲಾಸ್ ಫಿನಿಶ್ ಮಾಡ್ಕೊಡ್ತೀವಿ. ಯಾರು ಬೆಳ್ಳು ಮರ್ಚೋಂಗಿಲ್ಲ ಸರ್, ವರ್ಕಲ್ಲಿ ಮಾತ್ರ ಆ ಥರ ಫಸ್ಟ್ ಕ್ಲಾಸ್ ವರ್ಕ್ ಮಾಡ್ಕೊಡ್ತೀವಿ. ಕೆಲಸ ಮಾಡೋದು ಮುಖ್ಯ ಅಲ್ಲ ಸರ್, ಏನು ಮಾಡ್ತಾರೆ ಗೊತ್ತಾ, ಒಬ್ಬರು ಬರ್ತಾರೆ ಕಲ್ಲು ಹಾಕ್ತಾರೆ, ನೀಟಾಗಿ ಕೂರೋದಿಲ್ಲ, ಅದೇ ಮೇನ್ ಇಂಪಾರ್ಟೆಂಟು. ನೀಟಾಗಿ ಕಲ್ಲನ್ನ ನಾವೇ ನಿಂತು ಲೇಬರ್ದ ಕೂರಿಸ್ತೀವಿ. ಹುಡುಗರೆಲ್ಲ ಗುಂಡಿ ಹೊಡಿತಾರೆ, ತಂತಿ ಕಟ್ತಾರೆ, ಮೆಸ್ ಕಟ್ತಾರೆ, ಲೇಡೀಸ್ಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಆ ಥರ ಏನಿಲ್ಲ, ನಾವು ಬೇರೆಯವ್ರ ಥರ ಲೇಬರ್ಗೆ ಮೋಸ ಮಾಡೋದೇ ಆಗಲಿ ಮತ್ತೊಂದು ಮಾಡೋದೇ ಆಗಲಿ ಏನಿಲ್ಲ. ಅವ್ರು ಕಷ್ಟಬಿದ್ದು ಕೆಲಸ ಮಾಡ್ತಾರೆ, ನಾವು ಕಷ್ಟಬಿದ್ದು ಕಾಸು ಕೊಡ್ತೀವಿ. ಅವ್ರು 25-30 ವರ್ಷ ಗ್ಯಾರಂಟಿ ಇದ್ದೇ ಇರ್ತದೆ, ನಾವು ಗ್ಯಾರಂಟಿ ಕೊಡ್ತೀವಿ. ನಾವು ಬಂದು ವರ್ಕ್ ಮಾಡ್ತೀವಿ, ಅದರಲ್ಲೇನು ಮುಜುಗರ ಏನಿಲ್ಲ. ಕೆಲಸ ಮಾಡೋಕ್ಕೆ ನಾವು ನಾಚಿಕೊಳ್ಳೋದಿಲ್ಲ, ನಾವೇ ಬರ್ತೀವಿ, ನಾವೇ ನಿಂತು ಸ್ವಂತ ವರ್ಕ್ ಮಾಡ್ತೀವಿ. ನಾವು ಬೇರೆಯವ್ರ ಕಮಿಷನ್ಗೋಸ್ಕರ ಮಾರ್ಕೊಳ್ಳೋದಿಲ್ಲ. ಇದೇನಾದ್ರು ಬಿಸ್ನೆಸ್ ಆಗಿಬಿಟ್ಟಿದೆ ಇವಾಗ. ನಮಸ್ತೆ, ನನ್ನ ಹೆಸರು ಯೋಗೇಶ್ ಅಂತ. ನಾವು ಸುಮಾರು ವರ್ಷಗಳಿಂದ ಈ ಫೆನ್ಸಿಂಗ್ ವರ್ಕ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ ಈ ಫೆನ್ಸಿಂಗ್ ವರ್ಕ್ ನೋಡಿದ್ದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಇದರಿಂದ ಬೇರೆಯವ್ರ ಥರ ಲೇಬರ್ ಕೊಟ್ಬಿಡೋದು, ಬೇರೆಯವ್ರಿಗೆ ಕಮಿಷನ್ಗೆ ಮಾರ್ಕೊಳ್ಳೋದು ಆ ಥರ ಏನಿಲ್ಲ. ನಾವೇ ಬಂದು ಖುದ್ದಾಗಿ ಬಂದು ಸ್ಪಾಟ್ ನೋಡ್ತೀವಿ. ಕಸ್ಟಮರ್ಗೆ ಚೆನ್ನಾಗಿ ಅನುಕೂಲ ಆದರೆ, ಇಷ್ಟ ಆದರೆ ಪೆನ್ಸಿಲ್ ಹೊರ್ಕೊಳೋದು ತುಂಬ ಬಿಸ್ನೆಸ್ ಆಗಿಬಿಟ್ಟಿದೆ. ಏನು ಮಾಡ್ತಾರೆ, ಎಲ್ಲರೂ ಕೊಟ್ಬಿಡ್ತಾರೆ ಕಮಿಷನ್, ಬೇರೆಯವ್ರಿಗೆ ಮಾರ್ಬಿಡ್ತಾರೆ. ಬಟ್ ಆದ್ರೆ ನಾವು ಆ ಥರ ಮಾಡೋದಿಲ್ಲ. ನಾವೇ ಸ್ವಂತ ಬಂದು ಎಲ್ಲ ಬಂದು ವರ್ಕೊಂಡಿದ್ದಾರೆ. ನಮ್ಮ ಹುಡುಗರಿದ್ದಾರೆ, ಅವರು ತುಂಬ ವರ್ಷದಿಂದ ಮಾಡ್ತಾಯಿದ್ದಾರೆ. ನನ್ನ ಫ್ರೆಂಡ್ ಇದ್ದಾನೆ ಶಿವರಾಮ್ ಅಂತ, ಅವನು ತುಂಬ ವರ್ಷ ಇದರಲ್ಲೇ ಮಾಡ್ತಾಯಿದ್ದಾನೆ. ಹಂಗಾಗಿ ಏನು ಮಾಡ್ತೀವಿ, ನಾವೇ ಬಂದು ವರ್ಕ್ ಮಾಡ್ತೀವಿ ನಿಂತ್ಕೊಂಡು. ಆ ಥರ ಕೆಲಸ ಇರುತ್ತೆ ಸರ್ ಫೆನ್ಸಿಂಗ್, ತೋರಿಸ್ಕೊಡಿ ಸರ್. ನೋಡಿ, ನಮ್ಮದು ಆ್ಯಕ್ಚುಲಿ ಬಂದು ಕಲ್ಲು ಬಂದು ಕೋಲಾರದ್ದು. ಇಲ್ಲಿ ಕಲ್ಲು ಸಿಗುತ್ತೆ, ಲೋಕಲ್ ಕಲ್ಲು ಸಿಗುತ್ತೆ, ಬಟ್ ನಾವು ಲೋಕಲ್ ಕಲ್ಲು ತರಿಸೋದಿಲ್ಲ. ಇದು ಕಲ್ಲು ಬಂದು ಕೋಲಾರ ಕಲ್ಲು, ಒಳ್ಳೆ ಫಿನಿಶಿಂಗ್ ಇರುತ್ತೆ ಕಲ್ಲು. ನೋಡಿ, ಇದು ಆ್ಯಕ್ಚುಲಿ ಬಂದು 8 ಅಡಿ ಕಲ್ಲು. ಇದು 8 ಅಡಿ ಪೋಲ್, 2 ಅಡಿ ಒಳಗೋಗಿರುತ್ತೆ, 6 ಅಡಿ ಮೇಲಿರುತ್ತೆ. ನೋಡಿ, 1 2 3 4 5 5 ಲೈನು ತಂತಿ ಹಾಕ್ತೀವಿ, ಮೆಸ್ ಹಾಕ್ತೀವಿ. ಮೆಸ್ ಬಂದು 6 ಅಡಿ. ಇದು ಇವಾಗ ಪ್ಯೂರ್ ಕೋಟಿಂಗು ಮೆಸ್ಸು, ಯಾವುದೇ ಕಾರಣಕ್ಕೂ ಲೋಕಲ್ ಆಗೋದಿಲ್ಲ. ನೋಡಿ, ಇಲ್ಲಿ ಕಾರ್ನರ್ಗೆ ಬಂದು ನಾವು ಡಬಲ್ ಸಪೋರ್ಟ್ ಕಲ್ಲು ಕೊಡ್ತೀವಿ. ಕಾರ್ನರ್ಗೆ ಬಂದು ಸಪೋರ್ಟ್ ಕಲ್ಲು ಕೊಟ್ಟು ನೋಡಿ ಇಲ್ಲಿ ಒದೆ ಕಲ್ಲು ಕೊಟ್ಟು ಫಸ್ಟ್ ಕ್ಲಾಸ್ ಫಿನಿಶ್ ಮಾಡ್ಕೊಡ್ತೀವಿ. ಯಾರು ಬೆಳ್ಳು ಮರ್ಚೋಂಗಿಲ್ಲ ಸರ್, ವರ್ಕಲ್ಲಿ ಮಾತ್ರ ಆ ಥರ ಫಸ್ಟ್ ಕ್ಲಾಸ್ ವರ್ಕ್ ಮಾಡ್ಕೊಡ್ತೀವಿ. ಕೆಲಸ ಮಾಡೋದು ಮುಖ್ಯ ಅಲ್ಲ ಸರ್, ಏನು ಮಾಡ್ತಾರೆ ಗೊತ್ತಾ, ಒಬ್ಬರು ಬರ್ತಾರೆ ಕಲ್ಲು ಹಾಕ್ತಾರೆ, ನೀಟಾಗಿ ಕೂರೋದಿಲ್ಲ, ಅದೇ ಮೇನ್ ಇಂಪಾರ್ಟೆಂಟು. ನೀಟಾಗಿ ಕಲ್ಲನ್ನ ನಾವೇ ನಿಂತು ಲೇಬರ್ದ ಕೂರಿಸ್ತೀವಿ. ನಾವು ಕೂರ್ತೀವಿ, ನಾವು ವರ್ಕ್ ಮಾಡ್ತೀವಿ, ನಾವೇನು ಇಲ್ಲ ಅಂತಲ್ಲ. ನೋಡಿಬೇಕಾರೆ ನಾವು ವರ್ಕ್ ಮಾಡ್ತೀವಿ. ಬೇರೆಯವ್ರ ಥರ ನಾವು ಕಮಿಷನ್ಗೆ ಮಾರ್ಕೊಳ್ಳೋದೇ ಆಗಲಿ ಮತ್ತೊಂದೇ ಆಗಲಿ ಏನೂ ಇಲ್ಲ. ಸ್ವಂತ ಬರ್ತೀವಿ, ನಿಮ್ಗೆ ಹೋಗಿ ಆಯಿತಾ ಕಲ್ಲು ಇಳಿಸ್ತೀವಿ, ಲೇಬರ್ ಬರ್ತಾರೆ, ವರ್ಕ್ ಮಾಡ್ತೀವಿ. ಈಗ 100 ಜನ ವೀಡಿಯೋ ಮಾಡಿಸಿರ್ಬೋದು, ಆದರೆ ಬಟ್ ವರ್ಕ್ ಹೆಂಗೆ ಮಾಡ್ತಾರೆ ಅಂತ ಮುಖ್ಯ ಅಲ್ವಾ. ಎಲ್ಲರೂ ವೀಡಿಯೋ ಮಾಡ್ತಾರೆ, ಬಟ್ ಯಾರು ಬಂದು ಕೆಲಸ ಮಾಡೋದಿಲ್ಲ, ಎಲ್ಲ ಕಮಿಷನ್ ಮಾರ್ಬಿಡ್ತಾರೆ. ಬಟ್ ನಾವು ಕಮಿಷನ್ ಮಾರಲ್ಲ ಸರ್, ನಾವೇ ಬಂದು ಶುದ್ಧ ಕೆಲಸ ಮಾಡ್ತೀವಿ. ನಿಮ್ಮ ಹತ್ರ ಎಷ್ಟು ಟೈಪ್ ನಾವು ಫೆನ್ಸಿಂಗ್ ಕೆಲಸ ಮಾಡ್ಕೊಡ್ತೀರಾ ಸರ್? ನಮ್ಮ ಹತ್ರ ಅಂದರೆ ಬರೀ ತಂತಿ ಹಾಕೊಡ್ತೀವಿ. 6 ಅಡಿ ಕಲ್ಲಿದೆ, 7 ಅಡಿ ಕಲ್ಲಿದೆ, 8 ಅಡಿ ಇದೆ, 10 ಅಡಿ ಇದೆ, ಯಾವ ಥರ ಬೇಕಾದ್ರೆ ಸರ್. ನೋಡಿ, 8 ಅಡಿ 6 7 ಅಡಿ ಕಲ್ಲಿದೆ. 7 ಅಡಿ ಕಲ್ಲಿಗೆ ಏನು ಮಾಡ್ತೀವಿ, 5 ಲೈನ್ ತಂತಿ ಹಾಕ್ತೀವಿ. ಬೇಕಾದ್ರೆ ಮೆಸ್ಸು ಬೇಕಾದ್ರೆ ಹಾಕೊಡ್ತೀವಿ, 5 ಅಡಿ ಮೆಸ್ಸು. ಇದು 8 ಅಡಿ ಕಲ್ಲು, 5 ಲೈನ್ ತಂತಿ, 6 ಅಡಿ ಮೆಸ್ಸು, ಯಾವ ಥರ ಬೇಕಾದ್ರೆ ಮಾಡ್ತೀವಿ ಸರ್. ಎನಿ ಒನ್ ಕೆಲಸ ನೀವು ಎಲ್ಲೇ ಫೋನ್ ಮಾಡಿ, ಯಾವಾಗಲೇ ಫೋನ್ ಮಾಡಿ, ಖುಷಿಯಾಗಿ ಬಂದು ಕೆಲಸ ಮಾಡ್ಕೊಡ್ತೀವಿ ಸರ್. ನಿಮ್ಮ ಹತ್ರ ಇರೋ ಕೆಲಸಗಾರರಿಗೆ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಸರ್? ಏನಿಲ್ಲ ಸರ್, ಒಳ್ಳೆ ಹುಡುಗರು ಇದ್ದಾರೆ, ಲೇಡೀಸ್ ಇದ್ದಾರೆ. ಹುಡುಗರೆಲ್ಲ ಗುಂಡಿ ಹೊಡಿತಾರೆ, ತಂತಿ ಕಟ್ತಾರೆ, ಮೆಸ್ ಕಟ್ತಾರೆ, ಲೇಡೀಸ್ಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಆ ಥರ ಏನಿಲ್ಲ, ನಾವು ಬೇರೆಯವ್ರ ಥರ ಲೇಬರ್ಗೆ ಮೋಸ ಮಾಡೋದೇ ಆಗಲಿ ಮತ್ತೊಂದು ಮಾಡೋದೇ ಆಗಲಿ ಏನಿಲ್ಲ. ಅವ್ರು ಕಷ್ಟಬಿದ್ದು ಕೆಲಸ ಮಾಡ್ತಾರೆ, ನಾವು ಕಷ್ಟಬಿದ್ದು ಕಾಸು ಕೊಡ್ತೀವಿ. ಕಸ್ಟಮರ್ ಖುಷಿ ಕಾಸು ಕೊಡ್ತಾರೆ ನಮಗೆ, ನಾವು ಅವ್ರು ಕಾಸು ಕೊಡ್ತೀವಿ ಪಾಪ. ಯಾಕೆ ಎಷ್ಟೋ ಜನ ಲೇಬರ್ಸ್ಗಳಿಗೆ ತುಂಬ ಮೋಸ ಮಾಡಿದ್ದಾರೆ, ನಾನೇ ಕೇಳಿದ್ದೀನಿ. ಮತ್ತು ಲೇಬರ್ ಮಾರ ಮೋಸ ಮಾಡೋದು ಅಷ್ಟೇ, ನಮ್ದು ಇನ್ನೇನಿಲ್ಲ. ತುಂಬ ಜನ ಲೇಬರ್ ಕರ್ಕೊಂಬರ್ತಾರೆ ಪಾಪ, ಅವ್ರು ಕಾಸು ಕೊಡೋದಿಲ್ಲ, ಏನು ಕೊಡೋದಿಲ್ಲ. ನಮ್ಮ ಹತ್ರ ಎಲ್ಲ ವರ್ಕರ್ಸ್ ಒಳ್ಳೆ ಹುಡುಗರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರು ನಾವು ಕೈ ತುಂಬ ಕಾಸು ಕೊಡ್ತೀವಿ ಅಷ್ಟೇ, ಇನ್ನೇನಿಲ್ಲ ಸರ್. ಸರ್, ಈಗ ಇದೇನಾಗ್ತಾ ಇದ್ದಾರೆ ಸರ್? ಸರ್, ಇದು ಆ್ಯಕ್ಚುಲಿ ಬಂದಿದ್ದು ತೆಂಗಿನ ತೋಟ ಬಂದು ಅವ್ರು ಸೇಫ್ಟಿಗೆ ಕಾಯಿ ಯಾರು ಎತ್ಕೊಂಬರೋದು ಮಾಡ್ತಾರೆ. ನೆಕ್ಸ್ಟ್ ಕೋಳಿ ಫಾರ್ಮೇನ ಮಾಡ್ತಾರಂತೆ, ಅದಕ್ಕೋಸ್ಕರ ಸೇಫ್ಟಿ ಇರಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕೋಳಿ ಸಾಕಾಗಿ ಏನು ಮಾಡ್ತಾರೆ, ಮೆಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ತಾರೆ, ನೀಟಾಗಿ ಒಡೆ ಏನು ಬರಬಾರ್ದು ಅಂದ್ಬಿಟ್ಟು ನೀಟಾಗೆಲ್ಲ ಮೆಸ್ ಹಾಕಿ ಎಲ್ಲ ನೋಡಿ 6 ಅಡಿ ಕಲ್ಲು ಪೋಲ ಹಾಕಿ ನೀಟಾಗೆಲ್ಲ ವರ್ಕ್ ಮಾಡಿ ಮೆಸ್ ಹಾಕೊಳ್ಳೋದು, ನೀಟಾಗಿ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ಸರ್, ಈಗ ಒಂದು ಅಂದಾಜು 1 ಎಕರೆಗೆ ಹಾಕೋದಕ್ಕೆ ಎಷ್ಟು ದಿನ ಟೈಮ್ ತೊಗೊತೀರಾ ನೀವು? ಸರ್, ಏನಿಲ್ಲ ಸರ್, ಒಂದು 2 ಎಕರೆ ಇದ್ದರೆ ಒಂದು 3 ಡೇಸಲ್ಲಿ ಮುಗಿಯುತ್ತೆ. 2 ಎಕರೆ 3 ಡೇಸ್ ಬೇಕೇ ಬೇಕು ಮಿನಿಮಮ್. 2 ಎಕರೆ ವರ್ಕ್ ಮಾಡ್ತೀನಿ ಅಂತಂದರೆ 3 ದಿವಸ ಬೇಕು. ಒಂದು 5 ಎಕರೆ 6 ಎಕರೆ ಇದ್ದರೆ ಮಿನಿಮಮ್ 7 ಡೇಸ್ ಆಗುತ್ತೆ. 5-6 ಎಕರೆ ಇದ್ದರೆ 7 ದಿನ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಸರ್, ಈಗ ಕ್ವಾಲಿಟಿ ಮೆಟೀರಿಯಲ್ ಅಂತ ಬಂದರೆ ಯಾವ ಥರ ಉಪಯೋಗಿಸ್ತೀರಾ ನೀವು? ಸರ್, ಪ್ರತಿಯೊಂದು ಮೆಟೀರಿಯಲ್ ಟಾಟಾ ಮೆಟೀರಿಯಲ್ ಸರ್. ಲೋಕಲ್ ಅಂತೂ ಯಾರೂ ಹಾಕ್ಸಲ್ಲ, ಟಾಟಾ ಮೆಟೀರಿಯಲ್ ಹಾಕೋದು. ಟಾಟಾನೇ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮತ್ತು ಇದು ಬಂದು ಯಾವುದು ಮೆಸ್ ಬಂದು ಸನ್ವಿಕ್ಕು, ತಂತಿ ಬಂದು ಟಾಟಾ, 2 ಹಾಕೋದು ಸರ್. ನೋಡಿ, ಇವರು ಬಂದು ಈ ಸ್ಪಾಟ್ ಓನರು, ತೋಟದ ಓನರ್ ಇವರು. ನಾವು ಯಾವ ಥರ ವರ್ಕ್ ಮಾಡಿದ್ದೀವಿ ಅಂತ ಇವ್ರನ್ನೇ ಕೇಳಿ, ಯಾಕೆಂದರೆ ಎಜುಕೇಟೆಡ್ ಅವರು ರಿಟೈರ್ಡ್ ಡಾಕ್ಟರ್ ಅವರು. ಕೇಳಿಬೇಕಾದ್ರೆ ಇವ್ರಿಗೆ ವರ್ಕ್ ಯಾವ ಥರ ಮಾಡಿದ್ದೀವಿ. ಇವ್ರೊಂದು ಇಲ್ಲಾಂದ್ರೆ 3 ಎಕರೆ 4 ಎಕರೆ ಫ್ಲಾಟ್ ಇದೆ. ಇವರು 5 ದಿವಸದಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಇವ್ರು ಬೇಕಾದ್ರೆ ಕೇಳಿಬೇಕಾದ್ರೆ ಯಾವ ಥರ ವರ್ಕ್ ಮಾಡ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು. ಸರ್, ಹೆಂಗಿದೆ ಸರ್, ಹೆಂಗೆ ಫೆನ್ಸಿಂಗ್ ಕೆಲಸ ಮಾಡಿಸ್ಕೋಬೋದಾ ಸರ್ ಇವ್ರ ಹತ್ರ? ಫೆನ್ಸಿಂಗ್ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೊದಲೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಹಿಂದೆ ಒಂದು ಸ್ಪಾಟ್ ಕರ್ಕೊಂಡೋಗ್ಬಿಟ್ಟು ನಾನು ತೋರಿಸಿದ್ರು ಅವ್ರು ಕೆಲಸ ಮಾಡೋದನ್ನ. ಅದು ನನಗೆ ತೃಪ್ತಿ ಅಂತ ಅನ್ನಿಸ್ತು. ಅದರಿಂದ ಬಂದು ಮಾಡ್ತಿದ್ದಾರೆ, ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಸರ್, ಈಗ ಸಾಕಷ್ಟು ಜನ ರೈತರಿಗೆ ಈ ಫೆನ್ಸಿಂಗ್ ಹಾಕಿಸ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ.
ಏನೆಲ್ಲ ಉಪಯೋಗ ಆಗುತ್ತೆ ಸರ್ ರೈತರಿಗೆ? ಈಗ ರೈತರಿಗೆ ಏನು ಉಪಯೋಗ ಅಂತಂತಂದರೆ ಕಳ್ಳಕಾಕ್ರ ಭಯ ಅಂತಂದರೆ ಇವಾಗ ತೆಂಗಿನಕಾಯಿ ಬಿದ್ದರೆ ಎತ್ಕೊಳ್ಳೋದು ಅಂಥ ಇಂಥ ಹಣ್ಣುಗಳು ಅವು ಇವು ಲೂಟಿ ಮಾಡೋದು ಅವನ್ನೆಲ್ಲ ಮಾಡ್ತಾ ಇರ್ತಾರೆ ಮೊದಲನೇದಾಗಿ. ಎರಡನೇದಾಗಿ ಅಂತಂತಂದರೆ ಕಾಡು ಹಂದಿಗಳು ಮತ್ತು ಕಾಡು ಪ್ರಾಣಿಗಳದು ವಿಪರೀತ ಕಾಟ ಇದೆ ನಮ್ಮಲ್ಲಿ. ಅದರಿಂದ ಅದರ ಇದಕ್ಕಾಗಿ ನಾನು ಫೆನ್ಸ್ ಮಾಡಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಇವಾಗ ನಾನು ನಾಟಿ ಕೋಳಿ ಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಈಗ ಬಾರ್ಬಡ್ ವೈರು ಮತ್ತು ಮೆಶ್ಶು ಎರಡೂ ಸೇರಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ. ಕೆಲಸ ಯಾವ ಥರ ಮಾಡ್ತಾ ಇದ್ದಾರೆ ಸರ್? ನಿಮಗೆ ಸ್ಯಾಟಿಸ್ಫೈ ಆಗಿದೆಯಾ? ಹೆಂಗೆ ಸ್ಯಾಟಿಸ್ಫೈ ಆಗಿದೆ. ಸರ್ವಿಸು ವ್ಯಾರಂಟಿ ಗ್ಯಾರಂಟಿ ಎಲ್ಲ ಹೆಂಗಿರುತ್ತೆ ಸರ್? ಸರ್ ವ್ಯಾರಂಟಿ ಇರುತ್ತೆ ಸರ್. ನಾವು ಬೇರೆಯವ್ರ ಥರ 50 ವರ್ಷ 500 ವರ್ಷ ಅಂತ ಹೇಳಲ್ಲ ಸರ್. ಏನು ಮನುಷ್ಯನೇ ಬದುಕಲ್ಲ 50 ವರ್ಷ 100 ವರ್ಷ ಇವತ್ತು ಏನಿಲ್ಲ, ಕಮ್ಮಿ ಮಿನಿಮಮ್ ಮ್ಯಾಕ್ಸಿಮಮ್ 25-30 ವರ್ಷ ಗ್ಯಾರಂಟಿ ಇದ್ದೇ ಇರ್ತದೆ. ನಾವು ಗ್ಯಾರಂಟಿ ಕೊಡ್ತೀವಿ. ಯಾವಾಗಲೇ ಫೋನ್ ಮಾಡಿ ಸರ್, ಏನೇ ಕೆಲಸ ಕನ್ಫ್ಯೂಸ್ ಆದರೂ ಫೋನ್ ಮಾಡಿ ಬರ್ತೀವಿ, ಮಾಡ್ಕೊಂಡು ಹೋಗ್ತೀವಿ. ಸರ್ ಈಗ ನಿಮ್ಮ ಹತ್ರ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ? ಸರ್ ಏನಿಲ್ಲ ಸರ್, ಸ್ಕ್ರೀನ್ ಮೇಲೆ ಕಾಣ್ತಾರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. 24 hours ಆನ್ ಇರುತ್ತೆ. ನನ್ನ 2 ನಂಬರ್ ಇದೆ, 2 ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್. ಇಲ್ಲ ನಮ್ಮದು ಬಂದು ಚನ್ನಪಟ್ಟಣ ಟುವರ್ಡ್ಸ್ ಚಾಮುಂಡೇಶ್ವರಿ ಟೆಂಪಲ್ಲು ನಮ್ಮ ದೂರ ಅಲ್ಲೇ ಇರೋದು, ಪಕ್ಕ ಇರೋದು ನಮ್ಮದು ಗುಡ್ಡೆ ತಿಮ್ಸ ಹಳ್ಳಿ ಮರದೊಡ್ಡಿ ಅಂತ. ನಾವು ಯಾವಾಗ ಬೇಕಾದ್ರೆ ಸಿಗ್ತೀವಿ ಸರ್. 24 hour ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ.